ಒಂದು 6 ತಿಂಗಳು 1 ವರ್ಷ ಆಯ್ತು ನಾನು ಲಾಗ್ ಮಾಡಿ. ಸಾರಿ, ಪೇಮೆಂಟ್ ಕೊಟ್ಟಿಲ್ಲ ಹೋಯ್ತಾ ಇದೀನಾ, ಮರ್ತಾ ಇದೆ ಅಣ್ಣ. ಬೆಳಗ್ಗೆ ಅಣ್ಣ ಬೇಜಾರು ಮಾಡ್ಕೋಬೇಡ. ಇಷ್ಟಮು ಲಿಫ್ಟು ರಾಮ ಒಂಚೂರು ಜಾಗ ಇಲ್ಲ. ಒಂದು ಬಸ್ ಹೋದ್ರೆ ಒಂದು ಪಕ್ಕದಲ್ಲಿರೋ ಗಾಡಿ ಹೋಗಕ್ ಆಗಲ್ಲ ಇಲ್ಲಿ ನೋಡ್ರಿ. ಇಲ್ಲಿ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಕಾರಣಾಂತರದಿಂದ ಒಂದು 6 ತಿಂಗಳು 1 ವರ್ಷ ಆಯ್ತು ನಾನು ಲಾಗ್ ಮಾಡಿ ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ. ಟೈಮ್ ನೋಡ್ತಾ ಇರ್ಬೋದು, 5:30 ಟೈಮು. ಈಗ ಮನೆಯಿಂದ ಹೊರಟಿದ್ದೀನಿ ಮೇವ್ ತರಕ್ಕೆ ಹಳ್ಳಿಗಳಿಗೆ. ಗಾಡಿ ಬೇರೆ ಡೀಸೆಲ್ ಇಲ್ಲ, ಫುಲ್ ಹೊಡ್ಕೋತಿದೆ. ಬಡ್ಕೋತಿದೆ, ಡೀಸೆಲ್ ಬೇರೆ ಇಲ್ಲ. ಫಸ್ಟ್ ಡೀಸೆಲ್ ಹಾಕೊಂಡು ಹೋಗೋಣ ಕದಂಬಗೆ. ನೋಡೋಣ ಇಲ್ಲಿ. ನಾನು ಹಾಕ್ಸೋ ರೆಗ್ಯುಲರ್ ಬಂಕ್ ಬಂದಿದೆ, ಇಂಡಿಯನ್ ಬಂಕು. ಇಲ್ಲಿ ಬರೋಕ್ಕೆ ನನ್ನ ಮಕ್ಳು ಕಷ್ಟ, ಅಲ್ಲಿಗೆ ಹೋಗ್ಬೇಕು, ಅವ್ರ ಮುಂದೆನೇ ಹೋಗ್ಬೇಕು ಡೀಸೆಲ್ ಹಾಕೊಂಡು. ಅಣ್ಣ ತೊಳ್ರಿ 1,000 ಹಾಕಣ. 1,000 ಥ್ಯಾಂಕ್ಸ್ ಅಣ್ಣ. ಸಾರಿ, ಪೇಮೆಂಟ್ ಕೊಟ್ಟಿಲ್ಲ ಹೋಯ್ತಾ ಇದೀನಾ, ಮರ್ತಾ ಇದೆ ಅಣ್ಣ. ಬೆಳಗ್ಗೆ ಅಣ್ಣ ಬೇಜಾರು ಮಾಡ್ಕೋಬೇಡ. ಬಿಸಿ ಇಲ್ಲ, ನನ್ನ ಹಂಗೆ ಮರ್ತದೆ. ಸಾರಿ, ಬೇಜಾರು ಮಾಡ್ಕೋಬೇಡ. ದುಡ್ಡು ಕೊಟ್ಟಿಲ್ಲ ಹೋಗ್ತಾ ಇದೀನಿ, ಮರ್ತೋಗ್ಬಿಟ್ಟು. ಹೊರಡೋಣ ಬನ್ನಿ, ಕದಂಬಾಗ ಹೋಗೋಣ. ಸಿಗ್ನಲ್ ಹತ್ರ ಇದೀನಿ. ಆಕ್ಚುಲಿ ಫ್ರಂಟ್ ಗ್ಲಾಸ್ ತುಂಬಾ ಗಲೀಜಾಗಿದೆ, ಅದಕ್ಕೆ ನಿಮ್ ಮುಂದೆ ಕ್ಲಿಯರಿಟಿ ಕಾಣಿಸ್ತಲ್ಲ. ಕದಂಬಾಗ ಹೋದ್ಮೇಲೆ ಒರೆಸ್ತೀನಿ ರೀ, ಚೆನ್ನಾಗಿ ಕಾಣುತ್ತೆ. ಈಗ ತಾನೇ ಕದಂಬಾಗ ಬಂದೆ. ಒಂದು ಸೈಡ್ಗೆ ಹಾಕಿದ್ದೀನಿ ಗಾಡಿನ. ಲೋಡ್ ಮಾಡ್ತೀನಿ ರೀ. ಲೋಡ್ ಮಾಡ್ಬಿಟ್ಟು ತೋರಿಸ್ತೀನಿ ಹೇಗೆ ಲೋಡ್ ಆಗ್ತಿದೆ ನನ್ನ ಗಾಡಿ ಅಂತ. ನನ್ನ ಗಾಡಿ ಲಿಫ್ಟ್ ಇದೆ, ನಂದೇನು ಅಷ್ಟೊಂದೇನು ರಿಸ್ಕ್ ಇಲ್ಲ, ಆರಾಮಾಗಿ ಲೋಡ್ ಮಾಡ್ಬೋದು. ಈಗ ಒಳಗಡೆಯಿಂದ ಎಳ್ಕೊ ಬಂದಿದ್ದೀನಿ. ನನ್ನ ಗಾಡೀಲಿ ನೋಡ್ರಿ ಈ ಥರ ಇದೆ ಸಿಸ್ಟಮು ಲಿಫ್ಟು. ಆರಾಮಾಗಿ ಒಳಗೆ ಎಳ್ಕೊಬಂದು ಲಿಫ್ಟ್ ಮೇಲೆ ಹಾಕ್ಬಿಟ್ರೆ ಕ್ಲೀನಾಗಿ ಲೋಡ್ ಆಗುತ್ತೆ. ಲೋಡ್ ಹಾಕ್ಸಿದ ಒಳಗೆ ತಳ್ಳಿಬಿಟ್ಟು ಖಾಲಿ ಡ್ರಮ್ ಇಡಬೇಕು ಒಳಗಡೆ. ಇಷ್ಟೇ ನೋಡಿ, ಇದೇ ಬಟನ್ನು. ಆರಾಮ್ ಕೆಲಸ ನಮ್ದು ಇವಾಗ. ಫುಲ್ ಥರ ಏನು ರಿಸ್ಕ್ ಇಲ್ಲ. ಸೀದಾ ಬಿಟ್ಟವ್ರೆ ಇಂದ್ರಾಪ್ರಸ್ಥ ಹತ್ರ ಬಂದಿದ್ದೀನಿ. ಅಜಯಪುರದ್ದು ಲಾಗ್ ನೋಡ್ಕೊಂಡು ಇಂದ್ರಾಪ್ರಸ್ಥ ರೋಡ್ ಹತ್ರ ಬಂದಿದ್ದೀನಿ. RR ನಗರ ನೋಡ್ತಾ ಇರ್ಬೋದು. ಇಂದ್ರಾಪ್ರಸ್ಥ ಹಾಕೋಟ್ನ ಟೈಮ್ ಆಗ್ಬಿಡೈತೆ. ಅವಲೇ ನೋಡ್ರಿ ಬೆಳಕರ್ದ್ಬಿಡ್ತು. 6 ಗಂಟೆ 7 ನಿಮಿಷ. ಇಷ್ಟೊತ್ತಿಗೆಲ್ಲ ಹಾಕೊಂಡು ಆಲ್ಮೋಸ್ಟ್ ಆಲ್ ಕೆಂಗೇರಿಗೆ ರಿಟರ್ನ್ ಹೋಗ್ಬೇಕಾಗಿತ್ತು. ಕೀ ಮರ್ತೋಗ್ಬಿಟ್ಟಿದ್ದೆ. ಕೀ ಕೊಡಕ್ ಹೋಗ್ಬಿಟ್ಟಿದೆ. ನಾವು ಅಪ್ಪನಿಗೆ ಕೀ ಕೊಟ್ಟು ಬಂದಿದ್ದೀನಿ. ಇಂದ್ರಾಪ್ರಸ್ಥ ಹತ್ರ ಇದೀನಿ. ಇಂದ್ರಾಪ್ರಸ್ಥ ಹಾಕ್ಬಿಡ್ತೀನಿ ಫಸ್ಟ್. ಗ್ಲಾಸ್ ನೋಡ್ರಿ ಹೇಗೆ ಕಾಣಿಸ್ತಿದೆ ಇವಾಗ. ಅವಾಗ್ಲೇ ಹೇಗಿತ್ತು, ಇವಾಗ ಹೇಗೆ ಕಾಣಿಸ್ತಿದೆ. ಕ್ಲೀನಾಗಿ ವಾಶ್ ಮಾಡಿದೀನಿ ಗ್ಲಾಸ್ನ. ನಿಮ್ಗೆ ತೋರ್ಸೋಗೋಸ್ಕರನೇ. ಆಕ್ಚುಲಿ ನಾನು ಜಾಸ್ತಿ ಗಾಡಿಗೆ ನೀರು ಹಾಕ್ತವನೇ ಅಲ್ಲ. ಫಸ್ಟ್ ಟೈಮ್ ಕ್ಲೀನಾಗಿ ನೀರು ಹಾಕಿ ಗ್ಲಾಸ್ ತೊಳೆದಿದ್ದೀನಿ. ಬಂದಿದ್ದೀನಿ ಇಂದ್ರಾಪ್ರಸ್ಥ ಹತ್ರ. ಇನ್ನು ಬಾಕ್ಲು ಓಪನ್ ಆಗಿಲ್ಲ, ಓಪನ್ ಆಗಿದೆ ಸ್ವಲ್ಪ. ಹೇಳ್ಕೋಬೋದೇನು. ಬನ್ನಿ, ಇಲ್ಲೇ ಒಂದು ಬ್ಲ್ಯಾಕ್ ಟೀ ಕುಡ್ಕೊಂಡು ಫಸ್ಟ್ ಹೇಳ್ಕೊಬೋಣ. ಒಳಗಡೆ ಹೋಗಿ ಫಸ್ಟ್ ಹೇಳ್ಕೊಂಬೋಣ. ಟೈಮ್ ಆಗ್ಬಿಡೈತೆ ಇವಾಗ.
ಇತ್ತನೆ ನೋಡ್ತಾ ಇದ್ರ ಜಸ್ಟ್ ಲೋಡ್ ಮಾಡ್ಬಿಟ್ಟು ಬ್ಲ್ಯಾಕ್ ಕಾಫಿ ರೆಗ್ಯುಲರ್ ಡಯಟ್ಗೆ ಬಂದಿದ್ದೀನಿ. ಮಹೇಶ್ ಅಣ್ಣ ಏಂತಕ್ಕೆ ರಾಜಾ ರೆಗ್ಯುಲರ್ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ಡಯಟ್ಗೆ. ಬೆಳಗ್ಗೆ ಬ್ಲ್ಯಾಕ್ ಕಾಫಿ ಕುಡಿಯೋ ಮಜಾನೇ ಬೇರೆ. ಇವಾಗ ಕಾಫಿ ಕುಡಿದು ಇವಾಗ ಇನ್ನೇನು ಹೊಡ್ತೀನಿ ಬ್ಲ್ಯಾಕ್ ಕಾಫಿ ಆಯ್ತು. ಇಂದ್ರಪ್ರಸ್ಥ ಮುಗೀತು. ಹೊರಡೋಣ ತಿರ್ಗಾ ರಿಟರ್ನ್ ಕೆಂಗೇರಿಗೆ ಹೋಗ್ಬೇಕು. ಇನ್ನೊಂದೆರಡು ಪಾಯಿಂಟ್ ಏನೋ ಇದೆ ಅಷ್ಟೇ, ಜಸ್ಟ್ ಅದನ್ನ ಮುಗಿಸ್ಕೊಂಡು ಸೀದಾ ಫಾರ್ಮ್ ಹತ್ರ ಹೋಗೋಣ. ಇವತ್ತು ಸಂಡೇ ಆಗಿರೋದ್ರಿಂದ ಬೇಗ ಬಂದು ಇವತ್ತು ಆಟೋಗೂ ಹೋಗ್ಬೇಕು. ಏನು ಮಾಡೋಕ್ಕಲ್ಲ, ಡಬಲ್ ಡ್ಯೂಟಿ. ಮಂತ್ ಎಂಡ್ ಬಂದಿದ ತಕ್ಷಣ ಮಾಮೂಲಿ ಸಾಲ EMI ಬರೀ ಇದೇ ಆಗೈತೆ ನನ್ನ ಜೀವನ ಎಲ್ಲ. ಅಮ್ಮಮ್ಮ ಅಂದ್ರೆ ಇನ್ನೊಂದು ವರ್ಷ ಆದ್ಮೇಲೆ ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಲಿಯರ್ ಆಗುತ್ತೆ. ಜನವರಿಯಿಂದ ಏನೋ ಒಂದು ದೊಡ್ಡ ಪ್ಲಾನ್ ಇದೆ ನಂದು, ಅದು ಹೇಳ್ತೀನಿ ನಿಮಗೆ. ಇವಾಗ ಹೇಳಲ್ಲ, ಒಂದು 2 ತಿಂಗಳು ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನು ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತೀನಪ್ಪ, ನಿಮಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಬ್ಲ್ಯಾಕ್ ಕಾಫಿ ಕುಡ್ತೀನಿ, ಬನ್ನಿ ಆರೋಗ್ಬಿಡುತ್ತೆ. ಬ್ಲ್ಯಾಕ್ ಕಾಫಿ ಕುಡಿದು ಹೋಗೋಣ. ಈಗ ನಾನು ಜಸ್ಟ್ ಲಿಫ್ಟಿಂದ ಬಂದೆ. ಲಾಸ್ಟ್ ಪಾಯಿಂಟ್ ಇದು ಒಂದೇ ಇರೋದು. ಇದೊಂದು ಮುಗಿದ್ಮೇಲೆ ಓಡ್ತಾ ಇರ್ತೀನಿ. ಅಲ್ಲೇ ನೋಡ್ರಿ ನಮ್ಮ ಗಾಡಿ. ಏನು ಇವತ್ತೇನು ಅಷ್ಟೊಂದೇನಿಲ್ಲ, ಮೇವು ಪರವಾಗಿಲ್ಲ. ಆದರೂ ಲಾಸ್ಟ್ ಅದೊಂದು ಪಾಯಿಂಟ್ ತುಂಬ್ಕೊಬಂದೆ. ಈಗ ನಾನು ಜಸ್ಟ್ ಅಲ್ಲೊಂದು ಇದೊಂದು ಪಾಯಿಂಟ್ ಐತೆ PG ಇದು. ಇದೊಂದು ಪಾಯಿಂಟ್ ಲಾಸ್ಟ್ ಇರೋದು. ಇದಾದ್ಮೇಲೆ ಮುಗೀತು, ಇನ್ನು ಹೊಡ್ತಾ ಇರೋದು. ನಾಷ್ಟ ಮಾಡೋಣ ಅಂತ ನೋಡ್ತೀನಿ, ಅಂದರೆ ನಾಷ್ಟ ಆಯ್ತಾ ಇಲ್ಲೋ ಗೊತ್ತಿಲ್ಲ. ಎಲ್ಲ ಖಾಲಿ ಇವತ್ತು ಭಾನುವಾರ. ನಾಷ್ಟ ಏನಿಲ್ಲ, ಆನ್ ದ ವೇ ಹೋಗ್ತಾ ಎಲ್ಲ ತಿನ್ಕೊಂಡು ಹೋಗ್ತೀನಿ. ಲಾಸ್ಟ್ ಪಾಯಿಂಟು ಹೋಗೋಣ ರೀ. ಲಾಸ್ಟು ನಾಷ್ಟ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಹೋಗೋಣ. ಫಾರಮ್ದು ಒಳಗಡೆ ಎಲ್ಲ ವಿಡಿಯೋ ಮಾಡಲ್ಲ, ಬಟ್ ಜಸ್ಟ್ ಆಚೆ ಮಾತ್ರ ವಿಡಿಯೋ ಮಾಡ್ತೀನಿ. ನಾಷ್ಟ ಮಾಡ್ಕೊಂಡು ಬಂದೆ. ಇದು ಅಪ್ಪು ಬಿರಿಯಾನಿ ಈಗ ಮಾಡ್ಕೊಂಡು ಬಂದೆ. ಇದನ್ನು ಹೊಡ್ತೀನಿ ಅಷ್ಟೇ. ಇವತ್ತೇನು ಆಟ ಹೋಗೋದಿಲ್ಲ, ನೋಡೋಣ. ಆಟ ಹೋಗೋಕ್ಕಾಗಲ್ಲ ಗೊತ್ತಾಯಿತು. ನೋಡೋಣ ಏನು ಮಾಡೋಣ. ಆಟೋಗಂತೂ ಹೋಗೋಕ್ಕಾಗಲ್ಲ, ಪಕ್ಕ ಹಂಗಿದ್ರೆ ಹೋಗ್ಬೇಕು. ನಾ ಅಪ್ಪನ ಕೈಲಿ ಆಗ್ತಾಯಿಲ್ಲ, ಅಪ್ಪನ ಕೈಲಂತೂ ಆಗ್ತಾಯಿಲ್ಲ. ಆಟೋಗಂತೂ ಹೋಗೋಕ್ಕಾಗಲ್ಲ, ಬಿಡಿ ನೋಡೋಣ. ನಮ್ಮ ಕುಂಬಳಗೋಡ್ ಡೋನ್ ಇರೋದು ಇಂಡಸ್ಟ್ರಿಯಲ್ ಏರಿಯಾ ಹತ್ರ. ಎಲ್ಲ ಇದ್ರ ರೋಡ್ಗೆ ಹಾಕೋಬಿಟ್ರೆ ಜನ ಎಲ್ಲೂ ಓಡಾಡೋಕ್ಕಾಗುತ್ತೆ. ನೋಡ್ರಿ ಈ ಜಾಮ್ ನೋಡ್ರಿ, ಅವನ ರೋಡ್ಗೆ ಹಾಕೋಬಿಟ್ಟಾನ ಗಾಡಿನ. ರೋಡ್ಗೆ ಹಾಕೋಬಿಟ್ಟು ನೋಡ್ರಿ, ಎಲ್ಲ ರೋಡಲ್ಲಿ ಓಡಾಡ್ತಾರೆ ಜನ. GP ಅವರು ಎಲ್ಲೆಲ್ಲ ಹೊಡಿತಾರೆ. ಇಲ್ಲಿ ಈ ರೇಂಜ್ಗಳು ಶೆಡ್ ಹಾಕ್ತಂಗೆ ಲೈನಿಗೆ ಶೆಡ್ ಹಾಕೋಬಿಟ್ಟವ್ರೆ. ಇದನ್ನ ಹೊಡಿಯೋಕ್ಕಾಗಲ್ಲ ಅವ್ರು ಏಕ್ತೆಗೆ. ನೋಡ್ರಿ ಹಂಗೆ ನೋಡ್ತಾರೆ ಎಲ್ಲ ರೋಡಲ್ಲಿ ಗಾಡಿ ಹಾಕೊಂಡು. ನೋಡ್ರಿ ರೋಡಲ್ಲೇ ಮೀನು ಹಾಕೊಂಡವನೆ. ಒಂಚೂರು ಜಾಗ ಇಲ್ಲ. ಒಂದು ಬಸ್ ಹೋದ್ರೆ ಒಂದು ಪಕ್ಕದಲ್ಲಿರೋ ಗಾಡಿ ಹೋಗೋಕ್ಕಾಗಲ್ಲ ಇಲ್ಲಿ. ನೋಡ್ರಿ ಇಲ್ಲಿ ಈ ರೇಂಜ್ಗೆ ಹಾಕೊಂಡವ್ರು ಇಲ್ಲೆಲ್ಲ. ಫಸ್ಟ್ ಇಲ್ಲಿ ಬಂದು ಇಲ್ಲಿ ಫಸ್ಟ್ ಇಲ್ಲಿ ಬಂದು ಇಲ್ಲಿ ತೆರವು ಮಾಡಬೇಕು. ನೋಡ್ರಿ ಎಲ್ಲ ನೋಡ್ರಿ ಅವನು ಮೀನು ಅಂಗಡಿ ಅವನು ರೋಡ್ಗೆ ಹಾಕೋಗ್ಬಿಟ್ಟವನು. ನೋಡಿ ಇಲ್ಲಿ ಆ ಅಂಗಡಿಗಳು ಇಲ್ಲ, ಬರೀ ಶೆಡ್ಗಳು ಹಾಕೊಂಡವ್ರು. ಇಲ್ಲಿ ಅಂಗಡಿಲಿ ಯಾರು ಇಲ್ಲ, ಸಾಲದಿಲ್ಲಂಗೆ ಈ ಅಂಗಡಿಗಳು, ಈ ಬಟ್ಟೆ ಅಂಗಡಿಗಳು. ನೋಡ್ರಿ ಇಲ್ಲಿ ರೋಡಲ್ಲೇ ಈರುಳ್ಳಿ ಹಾಕೋಬಿಟ್ಟನು ಯಾವನು. ರೋಡಲ್ಲಿ ಈರುಳ್ಳಿ ಈ ಥರ ಈ ರೇಂಜ್ಗೆ ಹಾಕೊಂಡ್ರೆ. ಈಗ ತಾನೇ ರೀಸೆಂಟಾಗಿ ಈಗ ಮೊನ್ನೆ ತಾನೇ ಇಲ್ಲೊಂದು ಆಕ್ಸಿಡೆಂಟ್ ಆಯಿತು. 10 ವೀಲ್ ಲಾರಿ ಬಂದ್ಬಿಟ್ಟು 3 ಗಾಡಿನ ಗುದ್ಕೊಂಡು ಹೋಗೋನೆ. ಇದೆಲ್ಲ ಕಾಣಲ್ಲ. ಫಸ್ಟ್ ಇದನ್ನು ಬಂದು ಇದನ್ನು ತೆರವು ಮಾಡಬೇಕು. BBMP ಅವ್ರು ಎಲ್ಲೆಲ್ಲೋ ತೆರವು ಮಾಡ್ತಾರೆ, ಬಂದು ಫಸ್ಟ್ ಇದನ್ನು ತೆರವು ಮಾಡಬೇಕು. ಓಡಾಡೋಕೆ ಒಂದು ಜಾಗ ಎಲ್ಲ ಏನಿಲ್ಲ ಇಲ್ಲಿ. ಎಲ್ಲ ರೋಡ್ಗೆ ಬರ್ತಾರೆ. ಮಿಸ್ ಆದರೆ ಸೀದಾ ಎಲ್ಲ ಶಿವನ್ ಪಾದಕ್ಕೆ ಸೇರ್ಕೋತಾರೆ. ಆಮೇಲೆ ಬಂದು ಹಿಡ್ಕೋತಾರೆ ನಮ್ಮ ಗಾಡಿನ. ಫಸ್ಟ್ ಇದನ್ನು ತೆರವು ಮಾಡಬೇಕು. ಕುಂಬಳಗೋಡ್ ಡೌನ್ ಹತ್ರ ಇರೋದು ಇಂಡಸ್ಟ್ರಿಯಲ್ ಏರಿಯಾ ರೋಡು. ನೋಡ್ರಿ ಇದೇ ಇಂಡಸ್ಟ್ರಿಯಲ್ ಏರಿಯಾ. ಇದು ಫುಲ್ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಯಲ್ ಏರಿಯಾ. ಫಸ್ಟ್ ಇದನ್ನು ಬಂದು ತೆರವು ಮಾಡಬೇಕು. ಫಸ್ಟು ಏನಪ್ಪ ಅಲ್ಲಿ ಬಿಟ್ಟಿದ್ದೆ. ಸೀದಾ ನಾನು ಫಾರಮ್ ಹತ್ರ ಬಂದೆ. ನೋಡ್ಬೋದು ಆಫ್ ರೋಡ್ ಮಾಡ್ತಾ ಇದ್ದೀನಿ ನಮ್ಮ ಶೆಡ್ ಹತ್ರ. ಎಲ್ಲ ಗುಂಡಿಗಳು ಇಷ್ಟಿಷ್ಟು ದೊಡ್ಡದೈತೆ ಅಂತ ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಶೆಡ್ ಹತ್ರ. ಬೇಗ ಮುಗಿಸ್ಬಿಟ್ಟು ತಿರ್ಗಾ ನಾನು ಕೆಂಗೇರಿಗೆ ಹೋಗ್ಬೇಕು. ಇವತ್ತು ನಮ್ಮ ಅಂಗಡಿ ಇದೆ.
ಇವತ್ತು ಆಟೋ ಇಲ್ಲ, ಆಟೋ ಕ್ಯಾನ್ಸಲ್ ಆಯ್ತು. ಇವತ್ತು ಅಂಗಡಿಗೆ ಹೋಗ್ಬೇಕು. ಯಪ್ಪ ಗಾಡಿ ಅಲ್ಲಾಡ್ದೈತೆ. ನೋಡೋದು ಗುಂಡಿ ಹಿಂಗಿದೆ ನಮ್ಮ ಶೆಡ್ ರೋಡು ಅಂತ. ಈ ನಮ್ಮ ಯೋಧ ಆಗಿರೋದಕ್ಕೆ ನಮ್ಮ ಗಾಡಿ ಇಷ್ಟು ದಿನ ಬಾಳಿಕೆ ಬಂದಿರೋದು. ನಮ್ಮ ಟಾಟಾ ಯೋಧ ಆಗಿರೋದಕ್ಕೆ ಬೇರೆ ಬೇರೆ ಗಾಡಿಗಳಾಗಿರೋ ಪಕ್ಕಾ ಬರ್ತಿರಲಿಲ್ಲ ನನಗೆ ಗೊತ್ತು. ಅಲ್ಲ ಬೇರೆ ಬೇರೆ ಗಾಡಿ ಆಗಿದ್ದಿದ್ರೆ ಫಸ್ಟ್ ನನ್ನ ಬುಲಾರೋ ಇತ್ತು, ಚಾರ್ಸಿನೇ ಕಟ್ಟಾಗ್ಬಿಟ್ಟಿತ್ತು ಈ ರೋಡಲ್ಲಿ ಹೋಯ್ತಾ ಹೋಯ್ತಾ. ಕರೆಕ್ಟಾಗಿ ಅಮ್ಮಮ್ಮ ಒಂದು 2 ತಿಂಗಳಿತ್ತೇನೋ, ಆಮೇಲೆ ಹೋಯ್ತು ಚಾರ್ಸಿ. ಅದಕ್ಕೋಸ್ಕರ ಯೋಧ ತಗೊಂಡೆ. ಬೆಟರ್. ಕರೆಕ್ಟಾಗಿ ಇವಾಗ 4 ವರ್ಷ ಆಯಿತು ನನಗೆ ಗಾಡಿ ತೊಗೊಂಡು. 1.5 ಲಕ್ಷನ ಓಡಿಸಿದ್ದೀನಿ. ಚೆನ್ನಾಗಿದೆ ಗಾಡಿ ಮಾತ್ರ, ಬೆಸ್ಟ್. ಇಂಥ ರೋಡ್ಗಳಿಗೆ ರಫ್ ಆ್ಯಂಡ್ ಟಫ್ಗೆ ಯೋಧ ಬೆಸ್ಟ್ ಅಂದ್ಕೊಂಡಿದ್ದೀನಿ. ಇದೇ ನಮ್ಮ ಫಾರಮ್ಮು ನೋಡ್ರಿ. ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಹೇಂದ್ರ ತಾರಲ್ಲ, ತಾರ್ಕಿಂತ ಅಪ್ಪ ಇದು ಆಫ್ ರೋಡ್ಗೆ. ಟಾಟಾ ಕಂಪ್ನಿಲಿ ಮಾತ್ರ ಮೇಡ್ ಇನ್ ಇಂಡಿಯಾ ಟಾಟಾ. ಇದೇ ನಮ್ಮ ಫಾರ್ಮ್ ಸದ್ಯಕ್ಕೆ ಈಗ ನೆರಳ ಹತ್ರ ಹಾಕೋಣ ಗಾಡಿನ. ನೆರಳ ಹತ್ರ ಹಾಕ್ಬಿಟ್ಟು ಹೋಗೋಣ. ಬೇಗ ಫಾರಮ್ ತೊಳೆದ್ಬಿಟ್ಟು ಮೇವು ಹಾಕ್ಬಿಟ್ಟು ಬೇಗ ಕಿಂಗೇರಿಗೆ ಹೋಗ್ಬೇಕು. ಟೈಮು 8:30. ಎಷ್ಟೊತ್ತು ಮುಗಿಯುತ್ತೆ ನೋಡೋಣ. ಬೇಗ ಮುಗಿಸ್ಕೊತೀನಿ. ಸದ್ಯಕ್ಕೆ ಈಗ ಫಾರಮ್ ಕೆಲಸ ಮಾಡ್ಕೊಂಡು ಬಂದ್ಬಿಡ್ತೀನಿ. ಬೇಗ ಮುಗಿಸ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ. ಈ ಕೆಲಸ ಮುಗೀತು. ಟೈಮ್ ನೋಡ್ತಾ ಇದ್ದಾರೆ 11:30 ಆಯ್ತಾ ಬಂತು. ಈಗ ನನ್ನ ಕೆಲಸ ಮುಗೀತು. ಮತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೆಂಗೇರಿಗೆ ಹೋಗ್ಬೇಕು ಅರ್ಜೆಂಟು. ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ, ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಬಾಯ್.